ವಾ 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 ವಾ, ಅದ್ಭುತ ಅದ್ಭುತ. ನಡೆಯಲಿ ನಡೆಯಲಿ. ನನ್ನೆದೆ ವೀಣೆ ಮೀಟಿದೆ, ನೀನು ಗಗನ ಚಂದಿರ ಭುವನ ಸುಂದರ ಬಾಸಮರ ವೀರ. ಓ ಪ್ರಿಯತಮ ಬಾ ಸನಿಹಕ್ಕೆ, ಓ ಪ್ರಿಯತಮ ಬಾ ಸರಸಕ್ಕೆ. ತೂಂ ತೂಂ ತೂಂ, ತೂಂ ತೂಂ ತೂಂ. ಎಂತಹ ಅದ್ಭುತವಾದ ನೃತ್ಯ, ತುಂಬಾ ಮನಮೋಹಕವಾಗಿತ್ತು. ಮಹಾರಾಣಿ ಶಾಂತಲಾದೇವಿ, ನಮ್ಮ ಆಸ್ಥಾನ ನರ್ತಕಿಗೆ ನೀವು ಬಹುಮಾನವನ್ನು ನೀಡಿ. ಬಹುಮಾನನ ಕೊಡ್ತೀನಿ ಸ್ವಾಮಿಗಳೇ. ಧನ್ಯವಾದಗಳು ಮಹಾರಾಜರೇ. ಗೌರಕ್ಕ, ನಿಮ್ ಡ್ಯಾನ್ಸ್ ಸಾಂಗ್ ಅಂತೂ ಸೂಪರ್ ಆಗಿತ್ತು. ಐ ಲೈಕ್ ಇಟ್ ಸೋ ಮಚ್. ಗೌರಿ, ನೀನು ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ, ಡ್ಯಾನ್ಸ್ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲೇ. ಸೂಪರೇ ಮಾಡಿದೆ. ಅಯ್ಯೋ, ಏನ್ ಗೊತ್ತೇನ್ರಿ, ನೀವು ನನ್ನನ್ನು ಮಾತ್ರ ನೋಡಿದೀರಾ, ಆದ್ರೆ ನಾನು ಒಳಗಡೆ ಇರೋ ಮಹಾನಟಿನ ನೋಡಿಲ್ಲ ಕಣ್ರಿ. ಏನ್ ಮಾಡ್ತೇಳಿ, ನಿಮ್ಮಂತ ಹಳ್ಳಿ ಮುಖ ಹುಳಿ ಕಜೆ ಕಟ್ಕೊಂಡ್ಮೇಲೆ ಹೆಂಗಾಗುತ್ತೋ ಜೀವನ ಸಾಗಿಸ್ಬೇಕಲ್ಲ. ನನ್ನ ಟ್ಯಾಲೆಂಟ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಹೌದೌದು ಗೌರಿ, ನಾನೇನೋ ಹಳ್ಳಿಯವನೇ, ನೀನೇನೋ ಅಮೇರಿಕದ ಅಧ್ಯಕ್ಷನ ಮಗಳ. ಅದೃಷ್ಟ ಶರೀರ ಕಣ್ರಿ, ಅದಕ್ಕೆ ಅಪ್ಪಿ ತಪ್ಪಿ ನಿಮ್ಮ ಹೆಂಡತಿ ಆಗ್ಬಿಟ್ಟಿದ್ದೀನಿ. ನಾನು ಮೋಸ್ಟ್ಲಿ ಅಮೇರಿಕದ ಅಧ್ಯಕ್ಷನ ಮಗಳೇ ಆಗ್ಬೇಕಾಗಿತ್ತು ಅನ್ಸುತ್ತೆ. ಏನ್ ಮಾಡಕ್ಕಾಗದು ಹೇಳಿ, ಆನೆ ಬರೀ ಕೊನೆ ಯಾರು ಅಂತ. ಮಹಾಮಂತ್ರಿ ಶಂಕರಾಚಾರಿ, ಏನಾಯಿತು? ನರ್ತಕಿಯವರು ಏನನ್ನು ಕೇಳುತ್ತಿದ್ದಾರೆ? ಏನಿಲ್ಲ ಮಹಾರಾಜ್ರೆ, ನೀವು ಬಹುಮಾನ ಕೊಡಿ ಅಂದ್ರಲ್ಲ, ಅದಕ್ಕೆ ಏನ್ ಕೊಡೋದು ಅಂತ ಚರ್ಚೆ ಮಾಡ್ತಾ ಇದ್ದೆ ಅಷ್ಟೇ. ಅದನ್ನು ನಮ್ಮ ಮಹಾರಾಣಿ ಶಾಂತಲಾದೇವಿ ನೋಡಿಕೊಳ್ಳುತ್ತಾರೆ, ನೀವು ಅದರ ಬಗ್ಗೆ ಚಿಂತಿಸಬೇಡಿ. ಮಹಾರಾಣಿ ಶಾಂತಲಾದೇವಿ, ಏಕೆ ಸುಮ್ಮನೆ ನಿಂತಿದ್ದೀರಿ? ನರ್ತಕಿಗೆ ಬಹುಮಾನ ಕೊಡುವುದಿಲ್ಲವೇ? ಕೊಡ್ತೀನಿ ಸ್ವಾಮಿ, ತಗೋಬರಕ್ ಹೋಯ್ತಾ ಇದ್ದೀನಿ. ಹೌದೇ? ಬೇಗ ಹೋಗಿ ಬನ್ನಿ. ಅತ್ತೆ, ಏನ್ ಬಹುಮಾನ ಕೊಡ್ತೀರ ಗೌರಕ್ಕನ್ಗೆ? ನಾನೇನೇ ಮಾಲ ಬಹುಮಾನ ಕೊಡ್ಲಿ ಅವಳಿಗೆ? ಒಂದೆರಡು ಈರುಳ್ಳಿನೂ ಟಮಾಟ ಹಣ್ಣು ಕೊಡ್ತೀನಿ, ತಗೊಂಡೋಯ್ತಾಳೆ ಮಾಡು. ಅತ್ತೆ, ಮಾವ ಹೇಳಿದ್ದು ಈರುಳ್ಳಿ ಟಮಾಟ ಕೊಡಕ್ಕಲ್ಲ, ಮುತ್ತಿನ ಹಾರ ಕೊಡ್ಬೇಕು ಬಹುಮಾನ ಅಂದ್ರೆ. ಅವ್ವ, ಮುತ್ತಿನ ಅಂತೆ, ನನ್ನ ಹತ್ರ ಎಲ್ಲಿದ್ದದು ಕೊಡಕ್ಕೆ? ಇದು ನಾಟಕ ಅಂತ ಗೊತ್ತಿಲ್ವ ನಿಮಗೆ? ಬಾಯಿ ಮುಚ್ಕೊಂಡು ನಿಂತ್ಕೋ, ಎಡವಟ್ ಮಾಡಬೇಡ ಮಧ್ಯದಲ್ಲಿ. ಗೌರಿ, ಬಾಯಿಲಿ. ಶಾಂತಕ ನನಗೆ ಬಹುಮಾನ ಕೊಡಕ್ಕೆ ಕರೀತಾವಳೆ. ಒಂದು ರೇಷ್ಮೆ ಸೀರೆ ಇಸ್ಕೊಬಿಡ್ತೀನಿ, ಹೋಗಿ. ಬಂದೆ ಮಹಾರಾಣಿ. ದೇವಿ, ಪಾರಿಜಾತ. ಹೇಳಿ ಸ್ವಾಮಿ. ನನ್ನ ಎದುರಿಗೇನೆ ಈ ಗೌಡ್ರು ನಾನು ಹೆಂಡ್ತಿನ ದೇವಿ ದೇವಿ ಅಂತ ಕರಿತಿದ್ರೆ ನನಗೆ ಮೈಯೆಲ್ಲ ಉರಿದೋಗ್ತಾ ಇದೆ. ಏನು ಮಾಡಲಿ, ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ. ನಂಗೆ ಗೊತ್ತಿರೋ ಕೋಪಕ್ಕೆ ಗೌಡ್ರನ್ನ ಎತ್ತಿ ಆಚೆಗೆ ಬಿಸಾಕ್ಬಿಡ್ಲ ಅನಿಸ್ತಿದೆ. ಏನು ಮಾಡಲಿ? ಶಾಂತಕ, ಏನ್ ಬಹುಮಾನ ಕೊಡ್ತಾ ಇದೀಯ ನನಗೆ ನೀನು? ಎರಡು ಈರುಳ್ಳಿನೂ ಎರಡು ಟಮಾಟನ್ನು ಕೊಡ್ತೀನಿ, ತಗೊಂಡೋಗು, ಅದೇ ಬಹುಮಾನ ನಿಂಗೆ. ಶಾಂತಕ್ಕ, ಮಹಾರಾಜರು ಆಜ್ಞೆ ಮಾಡಿದ್ದಾರೆ, ನೀನೇನೋ ಈರುಳ್ಳಿ ಟಮಾಟನ್ ಕೊಡ್ತೀನಿ ಅಂತ ಇದೆಯಾ? ಲೇ 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 ಗೌರಿ, ನನ್ನ ಗಂಡ ಆಡೋದು ಅಲ್ಲದೆ ನೀನು ಅವ್ರ ಜೊತೆ ಸೇರ್ಕೊಂಡು ಆಡಬೇಡ. ಯಾಕೆ ಹಿಂಗೆ ಆಡ್ತಾ ಇದೀಯಾ? ನನ್ನ ಗಂಡನಿಗೆ ಹುಷಾರಿಲ್ಲ ಅಂತ ಗೊತ್ತಿಲ್ವ ನಿಂಗೆ? ನೀನು ನಾಟಕ ಮಾಡೋದು ಕಲ್ತ್ಬಿಟ್ಯಾ? ಹಂಗಲ್ಲ ಶಾಂತಕ, ಗೌಡ್ರು ಬಹುಮಾನ ಕೊಡು ಅಂದ್ರಲ್ಲ, ಅದಕ್ಕೆ ನೀನು ರೇಷ್ಮೆ ಸೀರೆ ಕೊಡ್ತೀಯೇನೋ ಅಂತ ಒಂದು ಸ್ವಲ್ಪ ಆಸೆ ಇಟ್ಕೊಂಡಿದ್ದೆ ಅಷ್ಟೇ. ಅವ್ವ ತಾಯಿ, ಯಾವಾಗ ನನ್ನ ಮನೇಲಿ ದೊಂಬರಾಟ ಮುಗೀತದೋ ಅಂತ ನಾ ಕಾಯ್ಕೊಂಡಿದ್ದೀನಿ. ನಿನ್ ಕತೆ ನಿಂಗೆ, ನಡಿ ಸುಮ್ಮನೆ. ಶಾಂತಂದು ಅಕ್ಕ, ಶಾಂತಂದು ಅಕ್ಕ. ಅವ್ವ, ರೇಷಿ ಬಂದ್ಲು ಅನ್ನಗದ ಕಣೆ, ನಡಿ ಹೋಗೋಣ. ರೇಷಿ, ನೀನೇನಿಲ್ಲಿ? ಶಾಂತಂದು ಅಕ್ಕ, ನಮ್ದಿಗೆ ಮಹಾರಾಜರಿಗೆ ನೋಡ್ಕೊಂಡು ಹೋಗೋದಾ ಅಂತ ಬಂದಿದ್ದೀವಿ. ನೀವು ಮಹಾರಾಜರು ನೋಡಕ್ ಬಂದ್ರಾ? ಬನ್ನಿ ಬನ್ನಿ ಬನ್ನಿ, ಈ ವಿಷಯ ಎಲ್ಲ ನಿಮ್ಗೆ ಗೊತ್ತಾಯ್ತು? ಅಯ್ಯೋ ಮಾಲು, ನಮ್ದು ಗೌಡ್ರಿಗೆ ಮಹಾರಾಜ್ಗೆ ಹಾಗಿದ್ದಾರೆ ಅಂತ ಇಡೀ ಊರಿಗೆ ವಿಚಾರ ಗೊತ್ತಾಗಿದೆ. ನಮ್ದು ಜಾನಕಿದು ಹಕ್ಕಾಗಿ ಇದಾರಲ್ಲ, ಅವರು ಮನೆ ಮನೆಗೆ ಹೋಗಿ ಗೌಡ್ರಿಗೆ ಮಹಾರಾಜ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಜಾನಕಕ್ಕನ ಸ್ಪೆಷಾಲಿಟಿನೇ ಹಂಗೆ. ಯಾರ ಮನೇಲಿ ಏನೇ ಆದ್ರೆ ಊರಿಗೆಲ್ಲ ತಿಳಿಸೋದು ಅಲ್ದೇನೆ ವಾಟ್ಸಾಪ್ ಸ್ಟೇಟಸ್ ಹಾಕ್ಬಿಟ್ಟು ಪಕ್ಕದವ್ರಿಗೆಲ್ಲ ತಿಳಿಸ್ಬಿಡ್ತಾರೆ. ಐ ಲೈಕ್ ಇಟ್ ಸೋ ಮಚ್. ಅವ್ವ, ಜಾನಕಿ ಕಿವಿಗೆ ಈ ವಿಚಾರ ಎಲ್ಲ ಬಿದ್ದಿದೆ ಅಂದಮೇಲೆ ನಮ್ಮ ಮನೆ ಮಾನ ಮರ್ಯಾದೆನ 3 ಕಾಸು ಹರಾಜ್ ಹಾಕ್ಬಿಡ್ತಾಳೆ ಬಿಡು. ಎಲ್ಲ ನನ್ನ ಕರ್ಮ. ಅಯ್ಯೋ ದಾರಿ ಬಿಡಿ ಶಾಂತಂದೋಕ, ನಾವು ಮಹಾರಾಜ್ಗೆ ಮಾತಿಗೆ ಹಾಡಿಸ್ಬೇಕು. ರಾಜಾದಿರಾಜ್ಗೆ, ರಾಜ ಮಾರಿದ ಹಂಡ್ಗೆ, ರಾಜ ಕುಲದೀಪಂದುಗೆ, ಶ್ರೀ ಶ್ರೀ ಸುಂದರ್ದು ಹೇಶ್ವರ ಬಲ್ಲಾಳಂದು ದೇವನ್ಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ.
ಇದೇನಿದು? ಇದು ಯಾವ ಭಾಷೆ? ಮಹಾನಂದ ರಾಜ, ನಮ್ದುಗಿ ಹಾರ್ಗೆ ಅಂತ ನಿಮ್ದುಗಿ ಹೇಳ್ತೀರಾ? ನೀನು ನನ್ನ ದೇವಿ ಪಾರಿಜಾತಳ ದಾಸಿಯಲ್ಲವೇ? ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ? ಏನು ನಮ್ದುಗಿ ನೀವು ದೋಸೆ ಅಂತ ಇದ್ದೀರಾ? ಯಾವ ದೋಸೆ? ದೋಸೆಯಲ್ಲ, ದಾಸಿ. ನನ್ನ ದೇವಿ ಪಾರಿಜಾತಳ ದಾಸಿ. ಅವ್ವ, ರೇಷಿ, ನೀನು ಪಾರಿ ದಾಸಿ ಅಂತೆ. ಹೋಗೋಳ್ ಸೇವೆ ಮಾಡು. ದಾಸಿದು ಅಂದ್ರೆ ಏನು? ರೇಷಿ ಅಕ್ಕ, ದಾಸಿ ಅಂದ್ರೆ ಮಹಾರಾಣಿ ಇರ್ತಾರಲ್ಲ, ಅವ್ರ ಅಸಿಸ್ಟೆಂಟು ಅಂತ. ಹೌದಾ? ಅದುಗೆ ಸರಿ ಮಾಲು. ಈ ದೇವಿದು ಪಾರಿಜಾತಗೆ ಅಂದ್ರೆ ಯಾರು? ದಾಸಿ, ಏನು ಮಾತನಾಡುತ್ತಿರುವೆ? ನಿನಗೆ ನನ್ನ ದೇವಿ ಪಾರಿಜಾತ ಯಾರು ಎಂದು ಗೊತ್ತಿಲ್ಲವೇ? ಇಲ್ಲೇ ನಿಂತಿದ್ದಾಳೆ ನೋಡು, ಇವಳು ನನ್ನ ಎರಡನೇ ಧರ್ಮಪತ್ನಿ, ನನ್ನ ದೇವಿ ಪಾರಿಜಾತ. ನೀನೇ ಅವಳ ದಾಸಿ. ಏನು ಈ ಪಾರಂದೋಹಕ ನಿಮ್ದುಗೆ ಹೆಂಡತಿಗೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಶಾಂತದಕ್ಕ, ಏನು ನಿಮ್ದಿಗೆ ಆರಾಮಾಗಿ ನಿಂತಿದ್ದೀರಾ? ಅವರು ಪಾರಿಂದೋಹಕ್ಕಂಗೆ ಹೆಂಡತಿಗೆ ಅಂತ ಹೇಳ್ತಾ ಇದ್ದಾರೆ ಗೌಡ್ರು. ಲೇ ಪಾರಿ, ಯಾಕೆ ಈ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯಾ? ಬೆಳಗಾನು ರಾಮಾಯಣ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದು ರಾಮನಿಗೂ ಸೀತನಿಗೂ ಏನು ಸಂಬಂಧ ಅಂತ ಕೇಳ್ದಂಗಾಯ್ತು. ಹಂಗಾಯ್ತು ನಿನ್ ಕತೆ. ನಮ್ಮ ಗೌಡ್ರಿಗೆ ಹುಷಾರೆಲ್ಲ ಬಾಯಿ ಮುಚ್ಕೊಂಡು ಅವ್ರು ಹೇಳ್ದಂಗೆ ಆಕ್ಟಿಂಗ್ ಮಾಡೋ. ಶಾಂತಂದುಕ್ಕ, ನಮ್ದಿಗೆ ಗೌಡ್ರ ವಿಚಾರ ಇಷ್ಟು ಸೀರಿಯಸ್ಗೆ ಆಗಿದೆ ಅಂತ ಗೊತ್ತೇ ಇರಲಿಲ್ಲ. ಇವಾಗ ನಾನು ದಾಸಿಯಾಗಿ ಆಕ್ಟಿಂಗ್ ಮಾಡಬೇಕಾ? ಹೌದು ಕಣೆ, ಹೋಗು ಪಾರಿತವಾಗಿ ನಿಂತ್ಕೋ. ಆಹಾ, ಮಹಾರಾಜ್ಗೆ ಸುಂದರದ ಹೀಶ. ಹಾಗಾದ್ರೆ ಅಲ್ಲಿ ನಿಂತಿದ್ದಾರಲ್ಲ ಪರಮೇಶಿದು ಅಣ್ಣ, ಅವರು ಯಾರು? ಓ, ಅವನೇ. ಅವನು ನಮ್ಮ ಆಸ್ಥಾನದ ಸೇವಕ. ಮಹಾರಾಜ್ರೆ, ಮಾತ್ಮಾತ್ಗೂ ನನ್ನ ಸೇವಕ ಸೇವಕ ಅನ್ಬೇಡಿ. ಸದ್ದು. ಸೇವಕರನ್ನು ಸೇವಕರೆನ್ನದೆ ಇನ್ನೇನು ಮಹಾಮಂತ್ರಿ ಎನ್ನುತ್ತಾರೆಯೇ? ಹೋಗು, ನಿನ್ನ ಕೆಲಸವನ್ನು ನೋಡಿಕೋ. ಏನು, ಪರಮೇಶಿದು ಅಣ್ಣ ಸೇವಕನ? ಮಹಾರಾಣಿ ಶಾಂತಲಾದೇವಿ, ಹೇಳಿ ಸ್ವಾಮಿ. ನನಗೆ ಯಾಕೋ ತುಂಬಾ ಆಯಾಸವಾಗುತ್ತಿದೆ. ನನಗೆ ವಿಶ್ರಾಂತಿ ಬೇಕು ಎನಿಸುತ್ತಿದೆ. ಹೌದಾ? ಹಾಗಾದ್ರೆ ನೀವು ವಿಶ್ರಾಂತಿ ತಗೊಳ್ಳುವಾಗ ರೂಮಲ್ಲಿ? ಹೌದು. ಅದಕ್ಕೆ ನಾನು ನಿಮಗೆ ಏನು ಹೇಳಲು ಬಂದೆ ಎಂದರೆ, ನೀವು ಈ ರಾಜ್ಯದ ರಾಜ್ಯಭಾರವನ್ನು ನೋಡಿಕೊಳ್ಳಿ. ನಾನು ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಅದಕ್ಕಾಗಿ ನನ್ನ ದೇವಿ ಪಾರಿಜಾತಳನ್ನು ನನ್ನ ಕೋಣೆಗೆ ಕರೆದುಕೊಂಡು ಹೋಗುತ್ತೇನೆ. ದಾಸಿ, ಏನಿ ಮಹಂತ ರಾಜ? ದಾಸಿ, ಕೂಡಲೇ ನಮ್ಮ ಕೋಣೆಗೆ ಹೋಗಿ ಸುವಾಸನೆ ಭರಿತವಾದ ಹೂವುಗಳಿಂದ ನಮ್ಮ ಕೋಣೆಯನ್ನು ಅಲಂಕರಿಸು. ನಾನು ಮತ್ತು ನನ್ನ ದೇವಿ ಪಾರಿಜಾತ ಇಬ್ಬರು ಏಕಾಂತದಲ್ಲಿ ವಿಶ್ರಮಿಸಬೇಕಿದೆ. ಇಲ್ಲ, ಇದು ಸಾಧ್ಯನೇ ಇಲ್ಲ. ಗೌಡ್ರೆ, ನೀವು ಮಿತಿ ಮೀರಿ ಮಾತಾಡ್ತಾ ಇದ್ದೀರಾ. ಮಾತಾಡಕ್ಕೊಂದು ಲೆಕ್ಕಾಚಾರ ಇರ್ಬೇಕು. ನೋಡ್ಕೊಂಡು ಮಾಡ್ಕೊಂಡು ಮಾತಾಡಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಸೇವಕ, ನಿನಗೆಷ್ಟು ಸೊಕ್ಕು? ಏನು ಮಾತನಾಡುತ್ತಿರುವೆ ನೀನು? ಅಂತ ಮಾತನಾಡಬಾರದ ಮಾತು ನಾನೇನು ಮಾತನಾಡಿದೆ? ರೀ, ನೀವು ಪಾರಿನ ರೂಮ್ ಕರ್ಕೊಂಡು ಹೋಗಿಲ್ಲ ಅಷ್ಟೇ. ಹೌದು, ನಾನು ಬರಲ್ಲಪ್ಪ. ಮಹಾರಾಣಿ ಶಾಂತಲಾದೇವಿ, ಇದೇನು ಮಾತನಾಡುತ್ತಿರುವೆ? ನನ್ನ ದೇವಿ ಪಾರಿಜಾತಳು ನಿನ್ನ ತಂಗಿ ಅಂತಲ್ಲವೇ? ಏಕೆ ಇಷ್ಟೊಂದು ಕೋಪ? ಹೌದು ಗೌಡ್ರೆ, ಬೇಕಾದ್ರೆ ನೀವು ಶಾಂತಕನ್ ಕರ್ಕೊಂಡೋಗಿ ರೂಮ್ಗೆ, ಪಾರಿನ ಕರ್ಕೋದರಿ. ಮೂರ್ಖ, ಏನು ಮಾತನಾಡುತ್ತಿರುವೆ? ನನ್ನ ದೇವಿ ಪಾರಿಜಾತಳನ್ನು ನನ್ನ ಕೋಣೆಗೆ ಕರೆದುಕೊಂಡು ಹೋದರೆ ನಿನಗೇನು ಸಮಸ್ಯೆ? ನನಗೇನು ಸಮಸ್ಯೆ ಅಂದ್ರೆ? ಅಯ್ಯೋ ಪರಮೇಶಣ್ಣ, ನಮ್ಮ ಮಾವನವ್ರಿಗೆ ಟೆನ್ಷನ್ ಕೊಡ್ಬೇಡಿ. ಏನು ಎತ್ತ ಅಂತ ನಿಮ್ಗೆ ಗೊತ್ತಲ್ವಾ ಎಲ್ಲ ವಿಚಾರ? ಅಲ್ಲಮ್ಮ ಮಾಲಾಶ್ರೀ. ಅಯ್ಯೋ ಪರಮೇಶಣ್ಣ, ಬಾಯಿ ಮುಚ್ಚು ನೀನು. ನಾನಿಲ್ವಾ ಇಲ್ಲಿ? ಎಲ್ಲಾನು ಸರಿ ಮಾಡ್ತೀನಿ. ಒಂದ್ ನಿಮಿಷ ಸುಮ್ಮನಿರ್ತೀರ ಎಲ್ರೂ? ಮಹಂತ ರಾಜ, ನಮ್ದಿಗೆ ರೂಮ್ಗೆ ರೆಡಿ ಮಾಡಕ್ಕೆ ಹೋಗುದಾ? ರೇಷಿ ಅಕ್ಕ, ಫ್ರಿಡ್ಜ್ ಅಲ್ಲಿ ಹೂವೆಲ್ಲ ಇಟ್ಟಿದ್ದೀನಿ, ತಗೊಂಡೋಗಿ ಹಾಸಿಗೆ ಮೇಲೆಲ್ಲ ಹಾಕೊಟ್ಟು ರೆಡಿ ಮಾಡಿ. ಐ ಲೈಕ್ ಯು ಸೋ ಮಚ್. ಲೇ ಮಾದಿ, ಹೊಡೆದ್ರೆ ಬಾಯಲ್ಲಿರೋ ಅಲ್ಲೆಲ್ಲ ಉದುರೋಗ್ಬೇಕು ನಿಂಗೆ. ಏನೇ ಹೇಳ್ತಿದ್ಯಾ ನೀನು? ಫ್ರಿಡ್ಜ್ ಅಲ್ಲಿರೋ ಹೂವೆಲ್ಲ ತಗೊಂಡೋಗಿ ರೆಡಿ ಮಾಡು ಅಂತಲಾ? ಏನೇ ಡ್ರಾಮಾ ನೋಡ್ಕೊಂಡು ಮಜಾ ತಗೋತಾ ಇದೆಯೇನೆ? ಅತ್ತೆ, ಯಾಕೆ ಇಷ್ಟು ಬೇಜಾರು ಮಾಡ್ಕೋತಾ ಇದ್ದೀರಾ? ಮಾವೇನ್ಗೇನಾರು ಬೇಜಾರಾಗ್ಬಿಟ್ಟು ತಲೆ ಸುತ್ತ ಬಿದ್ದುಬಿಟ್ರೆ ಕೋಮಾಗ ಹೋಗ್ಬಿಡ್ತಾರಂತೆ. ನಿಮ್ಮ ಮಗ ಫೋನ್ ಮಾಡಿ ಹೇಳವ್ರೆ ನನಗೆ. ಅವರು ಕೋಮಾಗ ಹೋಯ್ತಾರೆ ಅಂತ ನಾನು ಪಾರಿನ ರೂಮಿಗೆ ಕಳ್ಸಿದ್ರೆ ನಾನು ಕೋಮಾಗ ಹೋಗ್ಬಿಡ್ತೀನಿ ಅಷ್ಟೇ. ಇಲ್ಲಿ ಬಾಯ ಮುಚ್ಕೊಂಡು ನಿಂತ್ಕೊ, ಎಲ್ಲಾನು ಸರಿ ಮಾಡ್ತೀನಿ ನಾನು. ಮಾಡಿ. ದೇವಿ ಪಾರಿಜಾತ, ನಿನ್ನ ದಾಸಿಯನ್ನು ಕಳಿಸಿಕೊಡು. ಎಲ್ಲಿಗೆ? ಕೋಣೆಯನ್ನು ಅಲಂಕರಿಸಲು. ಶಾಂತಕ ಗೌಡ್ರು ನೋಡಿ ಹೆಂಗ್ ಮಾತಾಡ್ತಾರೆ. ನನ್ನ ಕೋಣೆಗೆ ಬಾ ಅಂತಾರೆ. ನಾನು ಹೋಗಕ್ಕದ? ನಂಗೆ ಅದೆಲ್ಲ ಗೊತ್ತಿಲ್ಲ. ಮನೆಗೆ ಹೋಗ್ತೀನಿ. ಏನಾರು ಆಗ್ಲವ ನಿಮ್ಮ ಮನೆ ಕತೆ ಕಟ್ಕೊಂಡು ನನ್ನ ಮನೆ ಮುರ್ಕಲ್ಲ ನಾನು. ಶಾಂತಕ, ಗೌಡ್ರದ್ದು ತುಂಬಾ ಅತಿ ಆಯ್ತು. ನಾನಂತೂ ಇದಕ್ಕೆಲ್ಲ ನನ್ನ ಹೆಂಡ್ತಿನ ಆಕ್ಟಿಂಗ್ ಮಾಡಕ್ ಕಳ್ಸಲ್ಲ. ನನ್ನ ಹೆಂಡ್ತಿ ಕರ್ಕೊಂಡು ಮನೆಗೆ ಹೋಗ್ತೀನಿ ನಾನು ಇವಾಗ. ಪರಮೇಶಿ, ನೀನು ಹೆಂಗೆ ಹೇಳಿದ್ರೆ ಹೆಂಗೆ ಹೇಳು. ಮತ್ತೆ ಡಾಕ್ಟರ್ ಪೀತಾಂಬರ್ ಅವ್ರು ಹೇಳಿದ್ದಾರೆ, ಗೌಡ್ರಿಗೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗಬಾರ್ದು ಅಂತ. ಟೆನ್ಷನ್ ಆದರೆ ಅವ್ರ ಪ್ರಾಣಕ್ಕೆ ತೊಂದರೆ ಅಂತ. ನನ್ನ ಅರ್ಶಿನ ಕುಂಕುಮ ನಿನ್ನ ಕೈಲಿದೆ ಪರಮೇಶಿ, ದಯವಿಟ್ಟು ನಮಗೆ ಸಹಾಯ ಮಾಡು.
ಅಯ್ಯೋ ಶಾಂತಕ್ಕ, ನೀವು ಈ ಥರ ಎಲ್ಲ ಮಾತಾಡಬೇಡಿ. ನನಗೆ ನೀವು ಬೇಕು, ಗೌಡ್ರು ಬೇಕು. ಆದರೆ ಗೌಡ್ರು ನೋಡಿ ಹೆಂಗ್ ಮಾತಾಡ್ತಾವ್ರೆ. ನಾನು ಹೆಂಡ್ತಿನ ಕೋಣೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನ್ನ ಗಂಡಾಗಿ ಹೆಂಗ್ ನೋಡ್ಕೊಂಡು ನಿಂತಿರ್ಲಿ ಹೇಳಿ ಮತ್ತೆ ನೀವೇ. ಪರಮೇಶಿ, ನನ್ನ ಪರಿಸ್ಥಿತಿನೂ ನಿನ್ನಂಗೆ ಆಗಿದೆ. ಇವಾಗ ಎಲ್ಲರೂ ಸೇರಿ ಏನಾದ್ರು ಉಪಾಯ ಮಾಡಿ ಇದರಿಂದ ಪಾರಿನ ತಪ್ಪಿಸ್ಬೇಕು. ಅದನ್ನ ಬಿಟ್ಬಿಟ್ಟು ನೀನು ಪಾರಿನ ಕರ್ಕೊಂಡೋದ್ರೆ ನನ್ನ ಗಂಡನಿಗೆ ಟೆನ್ಷನ್ ಆಗ್ಬಿಟ್ಟು ಅವ್ರ ಪ್ರಾಣನೇ ಹೋಗ್ಬಿಡ್ತದೆ ಗೊತ್ತಾ. ಮಹಾರಾಣಿ ಶಾಂತಲೇ ದೇವಿ, ಏನದು ಸೇವಕನ ಸಮಸ್ಯೆ? ಮಹಾರಾಜ್ರೆ, ನನ್ನ ಸಮಸ್ಯೆ ಏನು ಅಂತ ನಾನೇ ಹೇಳ್ತೀನಿ. ನೀವು ದೇವಿ ಪಾರಿಜಾತಳನ್ನ ಕರ್ಕೊಂಡು ಹೋಗಿಲ್ಲ ರೂಮ್ಗೆ. ಏನು? ನನ್ನ ದೇವಿ ಪಾರಿಜಾತಳನ್ನು ನನ್ನ ಕೋಣೆಗೆ ಹೋಗಬಾರದೆಂದು ಹೇಳಲು ನೀನ್ಯಾರು? ದಾಸಿ, ಹೋಗಿ ಬೇಗ ಕೋಣೆಯನ್ನು ರೆಡಿ ಮಾಡು. ನಾನು ವಿಶ್ರಾಂತಿ ಮಾಡಬೇಕು, ನನಗೆ ತುಂಬಾ ತಲೆನೋಯುತ್ತಿದೆ. ಆಯ್ತು ಮಹಾಂತರಾಜ. ಮಾನು, ಬನ್ನಿ ಹೂ ಕೊಡಿ. ಬಂದೆ ಬಂದೆ. ಮಹಾಮಂತ್ರಿ ಶಂಕರಾಚಾರಿ. ಹೇಳಿ ಮಹಾರಾಜರೇ. ಕೂಡಲೇ ಈ ಸೇವಕನನ್ನು ಕುದುರೆ ಶಾಲೆಗೆ ಕಳಿಸಿ. ನಾನ್ಯಾಕೆ ಹೋಗ್ಬೇಕು ಕುದುರೆ ಶಾಲೆಗೆ? ಯಾಕೆ ಎಂದರೆ ಕುದುರೆಗಳಿಗೆ ಹುರುಳಿಕಾಳು ತಿನ್ನಿಸಲು. ಪಾಪ, ಪಾರಿ ಪರಿಸ್ಥಿತಿ ನನ್ನ ಕೈ ನೋಡಕ್ಕಾಗ್ತಾ ಇಲ್ಲ. ಹೆಂಗಪ್ಪ ಇವಳು ಬಚಾವ್ ಮಾಡೋದು? ರೀ, ನನ್ ಬಿಟ್ಬಿಟ್ಟು ಹೋಗ್ಬೇಡ್ರಿ, ನನ್ನ ಕರ್ಕೊಂಡು ಹೋಗ್ರಿ ನಿಮ್ ಜೊತೆಗೆ. ದೇವಿ ಪಾರಿಜಾತ, ಸೇವಕನೊಡನೆ ಏನು ಮಾತನಾಡುತ್ತಿರುವೆ? ಸ್ವಾಮಿ, ನಾನು ಕೋಣೆಗೆ ಬರಲ್ಲ. ದೇವಿ ಪಾರಿಜಾತ, ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಆಮೇಲೆ ಮಾಡಿಕೊಳ್ಳಿ. ಆದರೆ ನನಗೆ ನಿಮ್ಮ ಮಡಿಲಲ್ಲಿ ಮಲಗಿದರೆ ಮಾತ್ರ ನಿದ್ರೆ ಬರುವುದು. ನಾನು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ನನ್ನ ಜೊತೆ ಕೋಣೆಗೆ ಬನ್ನಿ. ಅವ್ವ, ಏನವ್ವ ನಡೀತಾದೆ ಇಲ್ಲಿ? ಬಿಡಲ್ಲ ಬಿಡಲ್ಲ, ನಾನಂತೂ ಬಿಡಲ್ಲ. ನೀವು ಕೋಣೆಗೆ ಹೋಗಕ್ಕೆ ನಾನಂತೂ ಬಿಡಲ್ಲ. ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದೇನೇ ಕಮೆಂಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾಳೆ ಎಪಿಸೋಡ್ ಇನ್ನೂ ಸಕ್ಕತ್ತಾಗಿರುತ್ತೆ. ಎಂಜಾಯ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಬಾಯ್ ಬಾಯ್. ಐ ಲೈಕ್ ಯು ಸೋ ಮಚ್.